ನಮಸ್ಕಾರ, ಈವ್ನಿಂಗ್ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಇನ್ನು ಈ ಡಿಫೇಕ್ನ ಕಾಟ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಬಿಟ್ಟಿಲ್ಲ ನೋಡಿ. ಕೇಂದ್ರ ಸಚಿವರಿಗೂ ಕೂಡ ಈ ಒಂದು ಡಿಫೇಕ್ನ ಕಾಟ ಬಿಟ್ಟಿಲ್ಲ. ಹಣಕಾಸು ಹೂಡಿಕೆ ಯೋಜನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿರುವಂತಹ ವಿಡಿಯೋವನ್ನು ಮಾರ್ಫಿಂಗ್ ಮಾಡಲಾಗಿದೆ. ಇನ್ನು ವಿಡಿಯೋವನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಶೇರ್ ಮಾಡಿದ್ದಾರೆ ಒಂದಷ್ಟು ಖದೀಮರು. ಇನ್ನು ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆಯಲ್ಲಿ ಈ ಕುರಿತು FIR ಕೂಡ ದಾಖಲಾಗಿದೆ. ಯಾಕಂದ್ರೆ ಡಿಫೇಕ್ನ ಕಾಟ ನಟ ನಟಿಯರಿಗೆ ಅವರ ಫೋಟೋಗಳನ್ನು ಡಿಫೇಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗ್ತಾ ಇತ್ತು. ಆದರೆ ಇದೀಗ ಮತ್ತೆ ಇದರ ಟ್ರೆಂಡ್ ಶುರು ಆಗಿದ್ದು. ಈ ಬಾರಿ ಹಣಕಾಸು ಸಚಿವರನ್ನು ಕೂಡ ಈ ಡಿಫೇಕ್ ಬಿಟ್ಟಿಲ್ಲ. ಈ ಕುರಿತು ಬೆಂಗಳೂರಿನ ಮಲ್ಲೇಶ್ವರಂ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಹಣಕಾಸು ಹೂಡಿಕೆ ಯೋಜನೆಯನ್ನು ಉದ್ದೇಶಿಸಿ ಮಾಡಿರುವಂತಹ ವಿಡಿಯೋವನ್ನು ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಸುಳ್ಳು ಡಿಫೇಕ್ ವಿಡಿಯೋ ಮಾಡಿ ಸಾರ್ವಜನಿಕರಿಗೆ ಪ್ರಚೋದನೆ ನೀಡಿದ್ದಾರೆ ಅಂತ ದೂರು ದಾಖಲಾಗಿದೆ. ಇದೀಗ ಈ ಬಗ್ಗೆ ಆರೋಪಿಗಳ ಪತ್ತೆಗೆ ಕಾರ್ಯಾಚರಣೆ ಕೂಡ ನಡೀತಾ ಇದೆ. ಹಾಗೆ ಮತ್ತು ಈ FIR ನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಭಾರತದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರ ವಿಡಿಯೋವನ್ನು ಡಿಫೇಕ್ ಮಾಡಿ ಫೇಸ್ಬುಕ್ ನಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ಈ ಕುರಿತು ಮಲ್ಲೇಶ್ವರಂ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಎಸ್ ಅವರು ಕೂಡ ಅವರು ದೂರನ್ನ ನೀಡಿದ್ದಾರೆ. ಹಣಕಾಸಿನ ಹೂಡಿಕೆ ಯೋಜನೆಯನ್ನು ಉದ್ದೇಶಿಸಿ ಮಾತನಾಡ್ತಿರುವಂತಹ ವಿಡಿಯೋವನ್ನ ಡಿಫೇಕ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಇದರಿಂದ ಜನರಿಗೆ ತಪ್ಪು ಮಾಹಿತಿ ಹೋಗ್ತಾ ಇದೆ. ಹೂಡಿಕೆ ಮಾಡುವ ವ್ಯಕ್ತಿಗೆ ಇದು ಆರ್ಥಿಕ ನಷ್ಟವನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಸರ್ಕಾರ ಹಾಗೂ ಸಾರ್ವಜನಿಕ ಸಂಸ್ಥೆಗಳ ಮೇಲೆ ದೊಡ್ಡ ಪರಿಣಾಮವನ್ನ ಉಂಟು ಮಾಡುವ ಸಾಧ್ಯತೆ ಇದೆ. ಹಾಗಾಗಿ ಈ ಕೃತ್ಯದಲ್ಲಿ ಶಾಮೀಲಾಗಿದ್ದವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಈ FIR ನಲ್ಲಿ ತಿಳಿಸಿದ್ದಾರೆ. ಇನ್ನು ಕಾರಂಜ ನೀರಾವರಿ ಯೋಜನೆಗೆ ಭೂಮಿ ನೀಡಿದ ರೈತರಿಗೆ ಕಾಲಮಿತಿಯಲ್ಲಿ ವೈಜ್ಞಾನಿಕ ಮಾನದಂಡದಂತೆ ಪರಿಹಾರ ನೀಡುವ ಬಗ್ಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ವಿಶೇಷ ಮುತುವರ್ಜಿ ವಹಿಸಿ ಕಾಲಮಿತಿಯ ಒಳಗೆ ಪರಿಹಾರ ಕೊಡಿಸಬೇಕು ಅಂತ ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಲಕ್ಷ್ಮಣ್ ಗಸ್ತಿ ಒತ್ತಾಯವನ್ನು ಮಾಡಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ ಅವರು, ಕಾರಂಜ ನೀರಾವರಿ ಯೋಜನೆಗೆ ಜಮೀನು ನೀಡಿದ ರೈತರು ಪರಿಹಾರಕ್ಕಾಗಿ ದಶಕಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ. ಸತತ 3 ವರ್ಷಗಳ ಕಾಲ ನಾವು ಉಸ್ತುವಾರಿ ಸಚಿವರ ಕಚೇರಿಯ ಮುಂಭಾಗದಲ್ಲಿ ಹಮ್ಮಿಕೊಂಡ ಹೋರಾಟದ ಫಲವಾಗಿ ಸರ್ಕಾರ ಏಪ್ರಿಲ್ 7ರಂದು ತಾಂತ್ರಿಕ ಸಮಿತಿ ರಚನೆ ಕೂಡ ಮಾಡಿತ್ತು. ಆದರೆ ಸಮಿತಿಯನ್ನ ರಚಿಸಿ 7 ತಿಂಗಳುಗಳು ಕಳೆದರೂ ಕೂಡ ಇನ್ನು ಯಾವುದೇ ವರದಿ ಸಲ್ಲಿಕೆ ಆಗಿಲ್ಲ. ಆದ್ದರಿಂದ ಸರ್ಕಾರ ಡಿಸೆಂಬರ್ ಅಂತ್ಯದೊಳಗೆ ವರದಿ ಪಡೆದುಕೊಂಡು 2026ರ ಆರಂಭದಲ್ಲಿ ಪರಿಹಾರ ನೀಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಹೋರಾಟ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೀತು. ಅನೇಕ ಗಂಭೀರ ಹೋರಾಟಗಳನ್ನು ಅದು. ಈ ಹೋರಾಟಕ್ಕೆ BJP ಸರ್ಕಾರದ ಅವಧಿಯಲ್ಲಿ ಸಕಾರಾತ್ಮಕ ಸ್ಪಂದನೆ ಸಿಗಲಾರದು ತಮಗೆಲ್ಲ ಗೊತ್ತಿದೆ. ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಈಶ್ವರ್ ಖಂಡ್ರೆ ಅವರು ಮುತುವರ್ಜಿ ವಹಿಸಿ ಕಳೆದ ವರ್ಷ 2024 19ನೇ ತಾರೀಕು ಇದೇ ಅಕ್ಟೋಬರ್ ತಿಂಗಳಲ್ಲಿ ಏನದಲ್ಲ ಡಿಸೆಂಬರ್ ತಿಂಗಳಲ್ಲಿ ಬೆಳಗಾವಿ ಅಧಿವೇಶನ ಸಭೆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯ ಸಭೆ ಇತ್ತು. ಆ ಸಭೆಗೆ ಅನುಗುಣವಾಗಿ ಒಂದು ತಾಂತ್ರಿಕ ಸಮಿತಿ ರಚನೆ ಮಾಡಿದರು. ಕಾರಂಜಿ ಅದು ಒಂದು ವಿಶೇಷ ಪ್ರಕರಣ ಪರಿಗಣಿಸ್ತೀನಿ ನಾನು. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಯೋಜನೆಗಳು ಈ ರೀತಿ ಇದ್ದಾವೆ. ಆದರೆ ಇದು ಕಾರಂಜಿ ಏನದ ಗಡಿ ಜಿಲ್ಲೆ ಅದ ಮತ್ತು ಇದಕ್ಕೊಂದು ವಿಶೇಷ ಪ್ರಕರಣ ಪರಿಗಣಿಸಿ ಮತ್ತು ಇದಕ್ಕೆ ದುಡ್ಡು ಎಷ್ಟು ಕೊಡಬೇಕು ಏನಿಲ್ಲ ಒಂದು ಅಧ್ಯಯನ ಮಾಡ್ಲಿಕ್ಕೆ ಒಂದು ತಾಂತ್ರಿಕ ಸಮಿತಿ ಮಾಡ್ತೀವಿ ಅಂತ ಹೇಳಿ ತಾಂತ್ರಿಕ ಸಮಿತಿ ಮಾಡಿದರು. ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ 6 ಜನರು ತಾಂತ್ರಿಕ ಸಮಿತಿ ಮಾಡಿದ್ದಾರೆ. ಸನ್ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಅದು ಆದೇಶ ತಲುಪಿದ ನಂತರ ಆಗಸ್ಟ್ನಲ್ಲಿ ಪ್ರಕ್ರಿಯೆ ಶುರು ಆಯಿತು. ಕೃಷ್ಣ ಬಾಜಪೇಯಿಯವರು ಪ್ರಾದೇಶಿಕ ಆಯುಕ್ತರಿದ್ದರು. ನಂತರ ಅವರು 2 ತಿಂಗಳಾಯಿತು ವರ್ಗಾವಣೆಯಾಗಿ. ಆದ ನಂತರ ಹೊಸ RC ಅವ್ರು ಬಂದಿದ್ದಾರೆ. ಅವರು ಡಿಸೆಂಬರ್ ತನಕ ವರದಿ ನಾವು ಕೊಡ್ತೀವಿ ಅಂತೇಳಿ ಟೈಮ್ ತೊಗೊಂಡ್ರು ಸರ್ಕಾರ. ಅದಕ್ಕೆ ನಾವು ಮಾನ್ಯ ಪ್ರಾದೇಶಿಕ ಆಯುಕ್ತರಿಗೆ ಭೇಟಿಯಾದಾಗ ನಮ್ಮದು ಸಕಾರಾತ್ಮಕವಾಗಿ ವರದಿ ನಾವು ಕೊಡ್ತೀವಿ, ರಾಜಕೀಯ ಇಚ್ಛಾಶಕ್ತಿಯಿಂದ ಸರ್ಕಾರ ಏನದಲ್ಲಿ ನಿರ್ಣಯ ತಗೋತದ. ಅದಕ್ಕೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ 3 ತಿಂಗಳೊಳಗೆ ವರದಿ ಕೊಡಬೇಕಾಗಿತ್ತು. ವರದಿ 3 ತಿಂಗಳೊಳಗೆ ಕೊಡಲಿಲ್ಲ. ಇದು ಸರ್ಕಾರದ ನಿರ್ಲಕ್ಷ್ಯತನ ಕಾರಣ ಅದ. ಸನ್ಮಾನ್ಯ ಉಸ್ತುವಾರಿ ಸಚಿವರು ಸಹ ಇದು ಗಂಭೀರವಾಗಿ ಪರಿಗಣಿಸಬೇಕಾಗಿತ್ತು. ಈಶ್ವರ್ ಖಂಡ್ರೆ ಅವರು, ರಹೀಮ್ ಖಾನ್ ಅವರು ಪರಿಗಣಿಸಬೇಕಾಗಿತ್ತು. ಅವ್ರದ್ದು ನಿರ್ಲಕ್ಷ್ಯ ಆಗ್ಯದ. ಅದಕ್ಕೆ ಈ ರೀತಿ ನಿರ್ಲಕ್ಷ್ಯ ಧೋರಣೆ ಸರಿಯಲ್ಲ. ಯಾಕಂದ್ರೆ ಯಾವುದೇ ಭೂಮಿ
ಇನ್ನು ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ 7 KPS ಶಾಲೆ ಮಂಜೂರು ಮಾಡಿದ ಹಿನ್ನೆಲೆ ರಾಜ್ಯ ಸರ್ಕಾರ ಹಾಗೂ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಗೂ ಬಸವ ಕಲ್ಯಾಣ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ವಿಜಯ್ ಸಿಂಗ್ ಧನ್ಯವಾದಗಳನ್ನು ತಿಳಿಸಿದ್ದಾರೆ. KPS ಶಾಲೆ ಮಂಜೂರಾತಿ ವಿಚಾರವಾಗಿ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ವಿಜಯ್ ಸಿಂಗ್, ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜ್ಯ ಸರ್ಕಾರದಿಂದ ಈ ಹಿಂದೆ 2 ಶಾಲೆಗಳನ್ನು ಮಾತ್ರ ಮಂಜೂರು ಮಾಡಲಾಗಿತ್ತು. ಈ ಹಿನ್ನೆಲೆ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ 7 KPS ಶಾಲೆಗಳ ಮಂಜೂರಾತಿಗಾಗಿ ನಾನು ಶಿಕ್ಷಣ ಸಚಿವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದೆ. ನನ್ನ ಮನವಿಯನ್ನ ಪುರಸ್ಕರಿಸಿ 5 KPS ಶಾಲೆಗಳನ್ನು ಹೆಚ್ಚುವರಿಯಾಗಿ ಮಂಜೂರು ಮಾಡಿದ್ದಕ್ಕೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೂ ವಿಶೇಷವಾಗಿ ಶಿಕ್ಷಣ ಸಚಿವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದ್ದಾರೆ ವಿಜಯ್ ಸಿಂಗ್ ಅವರು. ಇಲ್ಲ, ನಾನು ಬಹಳಷ್ಟು ಹೃದಯದಿಂದ ಧನ್ಯವಾದ ಹೇಳ್ತೇನೆ ನಮ್ಮ ಸಿದ್ದರಾಮಯ್ಯ ಅವರಿಗೆ ಮತ್ತು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ವಿಶೇಷವಾಗಿ ಮಧು ಬಂಗಾರಪ್ಪ ಅವರಿಗೆ. ನಾವು ಹೋಗ್ಬಿಟ್ಟು ಅವರಿಗೆ ಈ ಥರ ಭಾಳ ಬ್ಯಾಕ್ವರ್ಡ್ ಕ್ಷೇತ್ರ ಇದೆ, ಅದಕ್ಕೆ ಕಷ್ಟ ಆಗ್ತಾ ಇದೆ, ಶಾಲೆಗಳಿಗೆ ಸ್ವಲ್ಪ ತಾವು ಸ್ಪಂದನೆ ಮಾಡಬೇಕು ಅಂದರೆ ಇಮಿಡಿಯೇಟಾಗಿ ಅವರು ಸ್ಪಂದನೆ ಮಾಡಿದ್ದಾರೆ. ಅವರಿಗೆ ನಾನು ಮನಸ್ಸಿಂದ ಧನ್ಯವಾದವನ್ನು ಹೇಳುತ್ತೇನೆ. ಭಾಲ್ಕಿಯ ಗಣೇಶ್ಪುರ ವಾಡಿಯ ಶ್ರೀ ದತ್ತ ಶಾಂತಿ ಧಾಮದಲ್ಲಿ ದತ್ತ ಜಯಂತಿ ಮಹೋತ್ಸವ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಮತ್ತು ಸಮರ್ಪಣೆಯೊಂದಿಗೆ ನಡೆಯಿತು. ಇಂದು ಗುರುವಾರ ಬೆಳಗ್ಗೆಯಿಂದಲೇ ದೇವಸ್ಥಾನದ ಆವರಣದಲ್ಲಿ ಭಕ್ತರ ಸಂಚಾರ ಹೆಚ್ಚಿದ್ದು ದತ್ತ ದೇವರ ಆರಾಧನೆ, ಪೂಜೆ, ಪಾಠಗಳೊಂದಿಗೆ ಆಚರಣೆ ಇನ್ನಷ್ಟು ಹರ್ಷ ಉಲ್ಲಾಸ ತುಂಬಿತ್ತು. ಶ್ರೀ ದತ್ತ ಶಾಂತಿಧಾಮ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರ, ಮಹಾಪೂಜೆ, ಅಖಂಡ ದತ್ತನಾಮ ಸ್ಮರಣೆ, ಭಜನೆ, ಕೀರ್ತನೆ, ತೊಟ್ಟಿಲು, ಪಲ್ಲಕ್ಕಿ ಮೆರವಣಿಗೆ ಮುಂತಾದ ಕಾರ್ಯಕ್ರಮಗಳು ಜರುಗಿದ್ವು. ಇನ್ನು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಹನುಮಂತಪ್ಪ ವಲ್ಲಾಪುರ್ ಅವರು ದತ್ತನ ಮಹಿಮೆ, ಧರ್ಮ, ಸಂಸ್ಕೃತಿ ಮತ್ತು ಸಮಾಜಕ್ಕೆ ದತ್ತ ತತ್ವ ನೀಡುವ ಸಂದೇಶಗಳ ಕುರಿತು ಮಾತನಾಡಿ ದತ್ತ ಜಯಂತಿ ಮಾನವೀಯತೆ, ಶಾಂತಿ ಮತ್ತು ಸೇವಾ ತತ್ವಗಳನ್ನು ನೆನಪಿಗೆ ತರುವ ದಿನ ಅಂತ ಅಭಿಪ್ರಾಯಪಟ್ಟರು. ಇನ್ನು ಪೂಜ್ಯ ವಿಶ್ವಗುರುಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಪ್ರಮುಖರಾದ ಪ್ರಕಾಶ್ ಬಿರಾದರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗುರುದೇವ್ ದತ್ತರಿ, ನಾನು ಹಂಸ ಕವಿ ಅಂಥೇಳಿ ಸುಮಾರು ಇಲ್ಲಿವರೆಗೆ ಏನಂತಂದರೆ 200ಕ್ಕೂ ಹೆಚ್ಚು ಪುಸ್ತಕಗಳು ಬರೆದಿದ್ದೀನಿ. ಅದರಲ್ಲಿ ದತ್ತಾತ್ರೇಯ ಮಹಾಪುರಾಣವಾಗಿರ್ತಕ್ಕಂಥ ಶ್ರೀ ದತ್ತ ಭಾಗವತ ಕೂಡ. ಈ ದತ್ತಾತ್ರೇಯನ ಬಗ್ಗೆ ಇಂದು ದತ್ತ ಜಯಂತಿ ನಿಮಿತ್ತ 1-2 ಮಾತು ಹೇಳಲೇಬೇಕು ಅಂತ ಅನ್ನಿಸ್ತಾ ಇದೆ. ದತ್ತಾತ್ರೇಯ ಕೃತಯುಗದ ಒಂದು ಕೊನೆಯ ಆದಿಯಲ್ಲಿ ಏನಂತ ಇಂದಿನ ನೇಪಾಳ ದೇಶದ ಭಕ್ತಪುರದಲ್ಲಿ ಅತ್ರಿ ಮತ್ತು ಅನುಸೂಯ ಚಿದ್ಗರ್ಭದಲ್ಲಿ ಜನಿಸ್ತಾರೆ. ಅವರು ಏನಂತಂತಂದರೆ ಭಾಳ ದಿವಸ ಏನಂತಂದ್ರೆ ತಾಯಿ ತಂದೆ ಸೇವೆ ಮಾಡಿ ನಂತರ ಇವರು ಅವತಾರಿ ಪುರುಷ ಆಗಿದ್ದರು. ಲೋಕ ಕೂಡ ಇವರಿಗೆ ಏನಂತಂದ ಬ್ರಹ್ಮ ವಿಷ್ಣು ಮಹೇಶ ಅವತಾರ ಅಂತೇಳಿ ಕರೀತಾರೆ. ಆದ್ದರಿಂದ ಇಂಥ ಒಬ್ಬ ಮಹಾತ್ಮ ಏನಂತಂತಂದ್ರೆ ಜನ್ಮದಿನ ಇವತ್ತಿದ್ದರಿಂದ ಜನ್ಮದಿನ ಶುಭಾಶಯಗಳು ಕೋರ್ತಾ ಅವ್ರ ಬಗ್ಗೆ ಹೇಳಬೇಕಾಗಿದ್ದರೆ ಅವ್ರು ಏನಂತಂದ್ರೆ ಹಲವಾರು ವರ್ಷಗಳವರೆಗೆ ಏನಂತಂದ್ರೆ ತಾಯಿ ತಂದೆ ಸೇವೆ ಮಾಡಿ ನಂತರ ಏನಂತಂತಂದ್ರೆ ಇಂದಿನ ಗುಜರಾತಿನ ಗಿರಿಶಿಖರ ಅಂತೇಳಿ ಕರೀತಾರೆ. ಜೂನಾಗಢದೊಳಗೆ ಏನಂತಂದ್ರೆ ಈ ಪರ್ವತ ಇದೆ. ಆ ಗಿರ್ನಾರ್ ಪರ್ವತದ ಮೇಲೆ ಏನಂತಂದ್ರೆ ಹತ್ತಿ ಆ ಗಿರ್ನಾರ್ ಪರ್ವತದ ಮೇಲೆ ಭಾಳ ವರ್ಷ ಅಂದ್ರೆ ಆಗಿನ ಕಾಲದ ಒಂದು ಇದ್ರ ಪ್ರಕಾರ ದೇವತಾ ಒಂದು ಆಯುಷ್ಯದ ಪ್ರಕಾರ 12,000 ವರ್ಷ ಅಂತೇಳಿ ಕರೀತಾರೆ. ನಮ್ಮ ಒಂದು ಭಾಗವತದ ಪ್ರಕಾರ ಅಷ್ಟು ವರ್ಷ ತಪಸ್ಸು ಮಾಡಿ ಲೋಕ ಕಲ್ಯಾಣ ಕಾರ್ಯ ನಾನು ಎಲ್ಲಿ ಮಾಡಬೇಕು ಅಂಥೇಳಿ ಅವರು ದಕ್ಷಿಣಾಭಿಮುಖವಾಗಿ ಹೊರಡ್ತಾರೆ. ಇಂದಿನ ಒಂದು ಸಹ್ಯಾದ್ರಿ ಪರ್ವತದ ಮೇಲೆ ಏನಂತಂದ್ರೆ ಲೋಕ ಕಲ್ಯಾಣ ಕಾರ್ಯಕ್ಕಾಗಿ ಏನಂತಂದ್ರೆ ಅಲ್ಲಿ ತಮ್ಮ ಒಂದು ಪರ್ಣಕುಟೀರವನ್ನು ಸ್ಥಾಪನೆ ಮಾಡ್ಕೊಂಡು ಲೋಕ ಕಲ್ಯಾಣ ಕಾರ್ಯ ಮಾಡ್ತಾ ಅವ್ರಿಗೆ ಏನಂತಂದ್ರೆ ಅನಂತ ಶಿಷ್ಯರಾಗಿ ಹೋಗ್ತಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ರಾಮ ಲಕ್ಷ್ಮಣ ಇದ್ದಂಗೆ ಇದ್ದಾರೆ. ಬಿಜೆಪಿ JDS ನಾಯಕರಿಗೆ ವಿಧಾನ ಪರಿಷತ್ನ ಸದಸ್ಯ ಸಲೀಂ ಅಹಮದ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ನಿಂದ ಬಿಜೆಪಿ JDSನವರಿಗೆ ಕಪಾಳ ಮೋಕ್ಷವಾಗಿದೆ. ಸರ್ಕಾರ ಬೀಳುತ್ತೆ ಅಂತ ಹೇಳಿದ್ರು, ಆದರೆ ಯಾವುದು ಬೀಳಲ್ಲ. DK ಶಿವಕುಮಾರ್, ಸಿದ್ದರಾಮಯ್ಯ ರಾಮ ಲಕ್ಷ್ಮಣ ಇದ್ದಂಗೆ ಇದ್ದಾರೆ. ಬ್ರೇಕ್ಫಾಸ್ಟ್ ಡಿನ್ನರ್ ಆದ್ರೂ ಮಾಡ್ತೀವಿ. ಬಿಜೆಪಿಯವರಿಗೆ ಏನು ತೊಂದರೆ? ನಮ್ಮಲ್ಲಿರುವ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಳ್ಳಲು
ಹೈಕಮಾಂಡ್ ಇದೆ. BJP ಅವರು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ BJP ಮಾಡಬಾರ್ದು. ಯಾಕಂದರೆ ಸರ್ಕಾರದಲ್ಲಿ ಇರುವ ಒಳ್ಳೆಯ ಕಾರ್ಯಕ್ರಮಕ್ಕೆ ಸ್ಪಂದಿಸಿ ನಮ್ಮಲ್ಲಿ ಯಾವುದಾದ್ರೂ ಭಿನ್ನಾಭಿಪ್ರಾಯ ಇಲ್ಲ, ಒಗ್ಗಟ್ಟಿನಿಂದಿದ್ದೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ, ಮಾತನಾಡುವ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಆದರೆ ಮೋದಿ ಒಂದು ಬಾರಿ ಹೇಳಿದರೆ BJP ಅವರು ಬಾಯಿಗೆ ಟೇಪ್ ಹಾಕೊಂಡು ಕೂರಬೇಕು. ಕುರ್ಚಿ ವಿಚಾರಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಹೈಕಮಾಂಡ್ ಕೇಳ್ತೀವಿ ಅಂದಿದ್ರು. ಇದನ್ನ BJP ಅವರು ಭಾರಿ ಟೀಕೆಯನ್ನು ಮಾಡಿದ್ರು. ನಮ್ಮಲ್ಲಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸೇರಿ ಹಿರಿಯರು ಹೈಕಮಾಂಡ್ ನಲ್ಲಿದ್ದಾರೆ. BJPಯಲ್ಲಿರುವಂತೆ ಮೋದಿ, ಅಮಿತ್ ಶಾ ಮಾತ್ರ ಹೈಕಮಾಂಡ್ ಅಲ್ಲ. BJP ಅವರ ಪ್ರಶ್ನೆಗೆ ಚಳಿಗಾಲ ಸದನದಲ್ಲಿ ಉತ್ತರ ಕೊಡುತ್ತೇವೆ. ನಮ್ಮಲ್ಲಿ ಯಾವುದೇ ಕ್ರಾಂತಿ ಇಲ್ಲ. ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು, ಮಂತ್ರಿ ಮಾಡಬೇಕೆಂಬುದನ್ನು ಹೈಕಮಾಂಡ್ ತೀರ್ಮಾನಿಸುತ್ತೆ. ನಮ್ದು ನರೇಂದ್ರ ಮೋದಿ ಪಕ್ಷವಲ್ಲ, ಕಾಂಗ್ರೆಸ್ ಪಕ್ಷ. ಇದು ಎಲ್ಲ ವರ್ಗದ ಜನರ ಹಿತ ಕಾಪಾಡುತ್ತೆ. ಸಮಯಕ್ಕೆ ತಕ್ಕಂತೆ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ ಬೀದರ್ನಲ್ಲಿ ನಡೆದಂತ ಪತ್ರಿಕಾಗೋಷ್ಠಿಯಲ್ಲಿ ಸಲೀಂ ಅಹಮದ್ ಅವರು ಹೇಳಿರುವಂಥದ್ದು. ಸಲೀಂ ಅಹಮದ್ ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಸಿದ್ದರಾಮಯ್ಯ ಅವರ ಮತ್ತು DK ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಏನಾಗಿದೆ, BJP JDS ಅವರಿಗೆ ಕಪಾಳ ಮೋಕ್ಷ ಅಂತ ಹೇಳಿದೆ. ಯಾಕಂತ ಹೇಳಿದ್ರೆ ಇವಾಗ ಸರ್ಕಾರ ಬಿದ್ದೋಗತ್ತೆ, ನಾಳೆ ಬಿದ್ದೋಗತ್ತೆ, ಅವ್ರ ಪಕ್ಷ ಡಿವೈಡ್ ಆಗತ್ತೆ ಅಂತ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಏನಾಗೋದಿಲ್ಲ. ನಮ್ದು ಇರೋದು ಹೈಕಮಾಂಡ್ ಪಕ್ಷ. ನಿಮ್ಗೆ ಯಾಕೆ ಬ್ರೇಕ್ಫಾಸ್ಟ್ ಮಾಡಿತ್ತು ಅಂದರೆ, ಸಿದ್ದರಾಮಯ್ಯ ಅವರು ಮತ್ತೆ DK ಶಿವಕುಮಾರ್ ಅವರು ರಾಮ ಲಕ್ಷ್ಮಣ್ ಅಂತ ಇದ್ದಾರೆ. ಆದರೆ BJP ಅವ್ರಿಗೆ ಯಾಕೆ ತೊಂದರೆ? ನಾವು ಬ್ರೇಕ್ಫಾಸ್ಟ್ ಆದರೂ ಮಾಡ್ಕೊಳ್ತೀವಿ, ಲಂಚ್ ಆದರೂ ಮಾಡ್ತೀವಿ, ಡಿನ್ನರ್ ಆದರೂ ಮಾಡ್ಕೊಳ್ತೀವಿ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ ನಾವು. ನಮ್ಮಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಅದನ್ನ ಸರಿ ಮಾಡಲಿಕ್ಕೆ ಪಕ್ಷದ ವರಿಷ್ಠ ಹೈಕಮಾಂಡ್ ಇದ್ದಾರೆ. ಅದರಿಂದ BJP ಅವರು ನಿಮ್ಮ ಕರ್ತವ್ಯಗಳನ್ನು ನೀವು ಮಾಡಿ, ಮೋಸ್ಟಲ್ಲಿ ಕಲ್ಲು ಹುಡುಕುವಂಥ ಕೆಲಸ BJP ಮಾಡಬೇಡಿ. ಸರ್ಕಾರದ ಒಳ್ಳೆ ಕಾರ್ಯಕ್ರಮಕ್ಕೆ ತಾವು ಸ್ಪಂದಿಸಿ ಸಹಾಯ ಮಾಡಿ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ನಾವೆಲ್ಲ ಒಟ್ಟಾಗಿ ಇದ್ದೀವಿ, ಒಟ್ಟಾಗಿ ಇರ್ತೀವಿ. ನಾವು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ನಮ್ಮಲ್ಲಿ, ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮಲ್ಲಿ ಮಾತಾಡುವಂಥ ಶಕ್ತಿ ಇದೆ. ಆ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿ ತರ ಅಲ್ಲ. ನರೇಂದ್ರ ಮೋದಿ ಒಂದ್ಸಲ ಹೇಳಿಬಿಟ್ರೆ ಬಾಯಿ ಟೇಪ್ ಹಾಕೊಂಡು ಕೂತ್ಕೋಬೇಕು. ಅದು ಹಿಟ್ಲರ್ ಶಾಹಿ ನರೇಂದ್ರ ಮೋದಿ ಅವ್ರದ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಇವತ್ತು ಕೂಡ ಇದೆ. ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಹೇಳಿದ್ರು, ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಟೀಕೆ ಮಾಡಿದ್ರು. ಎಲ್ಲ ನೀವಲ್ಲ ಟೀಕೆ ಮಾಡಿದ್ರು, ಅವರೇ ಅಧ್ಯಕ್ಷರು ಹೈಕಮಾಂಡ್ ಅಂತ ಹೇಳ್ತಾರಂತ. ನಮ್ಮಲ್ಲಿ ಹೈಕಮಾಂಡ್ ಅಂತ ಹೇಳಿದ್ರೆ ಖರ್ಗೆ ಸಾಹೇಬ್ರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತೆ AICC ಹಿರಿಯ ಮುಖಂಡರು, ಅದು ಹೈಕಮಾಂಡು. BJP ತರ ಬರೀ ನರೇಂದ್ರ ಮೋದಿ, ಅಮಿತ್ ಶಾ ಅಲ್ಲ ನಮ್ದು. ನಮ್ಮಲ್ಲಿ ಡೆಮಾಕ್ರಸಿ ಇದೆ, ಚರ್ಚೆ ಆಗತ್ತೆ, ಚಿಂತನೆ ಮಾಡ್ತೀವಿ. ಅದರಿಂದ ನಮ್ಮ ಪಕ್ಷದಲ್ಲಿ ಈಗಾಗಲೇ ಎಲ್ಲ ಮುಖಂಡರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅಂತ. ಅಲ್ಲಿಗೆ ಮುಗೀತು. ಇನ್ನೇನಾದ್ರು ಉತ್ತರ ಬೇಕಾದ್ರೆ 8ನೇ ತಾರೀಕು ಅಸೆಂಬ್ಲಿ ಇರ್ತೀವಲ್ಲ, ಅವ್ರಿಗೆ ನಾವು ಉತ್ತರ ಕೇಳಿ ನಾವು ಉತ್ತರ ಕೊಡ್ತೀವಿ. ಇನ್ನು ಪ್ರವಾದಿ ಮೊಹಮ್ಮದ್ ಅವರ 1500ನೇ ಜಯಂತಿಯ ಪ್ರಯುಕ್ತವಾಗಿ ಬೀದರ್ನಲ್ಲಿ ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಸುದ್ದಿಗೋಷ್ಠಿಯನ್ನ ನಡೆಸಿ ಸೂಫಿ ಸಂತರ ಸಮಾವೇಶದ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ಡಿಸೆಂಬರ್ 7ನೇ ತಾರೀಕು ಬಸವ ಕಲ್ಯಾಣದಲ್ಲಿ ಸೂಫಿ ಸಂತರ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಉದ್ಘಾಟನೆಯನ್ನ ವಫ್ ಬೋರ್ಡ್ ಅಧ್ಯಕ್ಷ ಸೈಯದ್ ಅಲಿ ಹುಸೈನಿ ಮಾಡಲಿದ್ದಾರೆ. ಸರ್ವಧರ್ಮದ ಹರ ಗುರುಚರ ಮೂರ್ತಿಗಳು ದಿವ್ಯ ಸಾನ್ನಿಧ್ಯವನ್ನ ವಹಿಸಲಿದ್ದಾರೆ. ಸಚಿವರಾದ ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಜಾರಕಿಹೊಳಿ, ರಹೀಂ ಖಾನ್ ಹಾಗೂ ಈ ಭಾಗದ ಸಚಿವರು, ಮಾಜಿ ಸಚಿವರು, ಶಾಸಕರು, ಮಾಜಿ ಶಾಸಕರು, ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ನಾವೆಲ್ಲ ಒಂದು ಸಂದೇಶ ಸಾರುವ ಉದ್ದೇಶದಿಂದ ಆಯೋಜನೆಯನ್ನು ಮಾಡಲಾಗಿದೆ. ಈಗಾಗಲೇ ಕೊಪ್ಪಳ, ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದ್ದೇವೆ. ಬಸವ ಕಲ್ಯಾಣ ಶರಣರ ನಾಡು, ಜಗತ್ತಿಗೆ ಸಂದೇಶ ಕೊಡುವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ. ಸಮಾಜದ ಅಭಿವೃದ್ಧಿ ಆಗಬೇಕಾದ್ರೆ ಶಾಂತಿ, ಸಹಬಾಳ್ವೆ ಇರಬೇಕು. ಬೀದರ್ನಲ್ಲಿ ಪರಿಷತ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಅವರು ಈ ರೀತಿ ಮಾಹಿತಿಯನ್ನು ನೀಡಿರುವಂಥದ್ದು. ಪ್ರವಾದಿ ಮೊಹಮ್ಮದ್ ಅವರ 1500 ಜಯಂತಿ ಅಂಗವಾಗಿ ಈಗಾಗಲೇ ಹುಬ್ಬಳ್ಳಿಯಲ್ಲಿ, ಕೊಪ್ಪಳಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಶರಣರ ನಾಡಾದ ಬಸವ ಕಲ್ಯಾಣದಲ್ಲಿ 7ನೇ ತಾರೀಕು ದೊಡ್ಡ ಒಂದು ಸೂಫಿ ಸಂತರ ಸಮಾವೇಶವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಅಲ್ಸಫಾ ಕಾಲೋನಿ ಮೈದಾನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ
ಉದ್ಘಾಟನೆಯನ್ನು ಡಾಕ್ಟರ್ ಸೈಯದ್ ಅಲಿ ಹುಸೇನಿ ಸಜ್ಜಾದೆ ನಶೀನ್ ಖಾಜಾ ಬಂದೆ ನವಾಜ್ ಅವರು ಹಾಗೂ ವಕ್ಫ್ ಬೋರ್ಡಿನ ಚೇರ್ಮನ್ ಕೂಡ ಆಗಿದ್ದಾರೆ. ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅಧ್ಯಕ್ಷರು, ಅನುಭವ ಮಂಟಪ, ಬಸವ ಕಲ್ಯಾಣ. ಸೈಯದ್ ಶಾ ಹೈದರ್ ವಲಿ ನಿಲಂಗ ದರ್ಗಾ ಶರೀಫ್, ಲಾತೂರ್ ಜಿಲ್ಲೆ. ಪೂಜ್ಯ ಹವಾಮಲಿನ ಮಹಾರಾಜ್ ನಿರ್ಗುಂದಿ ಸ್ವಾಮೀಜಿ, ಪೂಜ್ಯ ಅನುಭವ ಸ್ವಾಮೀಜಿ, ಎಲ್ಲ ನಮ್ಮ ಸ್ವಾಮಿಗಳು ಮತ್ತು ಧರ್ಮಗುರುಗಳು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ವಿರುದ್ಧ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿನ ಡ್ರಗ್ಸ್ ಗಾಂಜಾ ಮಾರಾಟಗಾರರ ಬಂಧನವನ್ನು ಕೂಡ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ಕಾರ್ಯಾಚರಣೆ ತುಸು ಜೋರಾಗಿಯೇ ನಡೀತಾ ಇದೆ. ಹಲವು ಮಾರಾಟಗಾರರನ್ನು ಬಂಧಿಸಿದ್ದಾರೆ ಬೆಂಗಳೂರಿನ ಪೊಲೀಸರು. ಒಟ್ಟು 18.60 ಕೋಟಿ ಮೌಲ್ಯದ 18 kg 590 ಗ್ರಾಂ ಹೈಡ್ರೋ ಗಾಂಜಾವನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. MDMA ಮಾರುತ್ತಿದ್ದಂತಹ ವಿದೇಶಿ ಪ್ರಜೆಗಳನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಡ್ರಗ್ಸ್ ದಂಧೆ ವಿರುದ್ಧ ಬೆಂಗಳೂರು ಪೊಲೀಸರು ಕಾರ್ಯಾಚರಣೆಯನ್ನ ಬಹಳಷ್ಟು ಖಡಕ್ ಆಗಿ ಮುಂದುವರಿಸಿದ್ದಾರೆ. ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿನ ಡ್ರಗ್ಸ್ ಗಾಂಜಾ ಮಾರಾಟಗಾರರ ಬಂಧನ ಕೂಡ ಮಾಡಿದ್ದಾರೆ. ಈ ಮೂಲಕ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ ಗಾಂಜಾವನ್ನ ಅಧಿಕಾರಿಗಳು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಇನ್ನು ಈ ಬಗ್ಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಹೈಡ್ರೋ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಇಬ್ಬರನ್ನ ಬಂಧಿಸಲಾಗಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸರಿಂದ ವಿದೇಶಿ ಮಹಿಳೆ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ. 18.60 ಕೋಟಿ ರೂಪಾಯಿ ಮೌಲ್ಯದ 18 kg 590 ಗ್ರಾಂ ಹೈಡ್ರೋ ಗಾಂಜಾವನ್ನ ವಶಕ್ಕೆ ಪಡೆದಿದ್ದು, ಬಂಧಿತರಿಂದ 2 ಮೊಬೈಲ್ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಇನ್ನು RT ನಗರ ಪೊಲೀಸರು 5 ಗಾಂಜಾ ಮಾರಾಟಗಾರರ ಬಂಧನವನ್ನು ಮಾಡಿದ್ದಾರೆ. ಬಂಧಿತರಿಂದ 5.43 ಲಕ್ಷ ರೂಪಾಯಿ ಮೌಲ್ಯದ 5 kg 437 ಗ್ರಾಂ ಗಾಂಜಾವನ್ನ ಜಪ್ತಿ ಮಾಡಲಾಗಿದೆ. ಮಲ್ಲೇಶ್ವರಂ ಪೊಲೀಸರು ಸಹ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಓರ್ವನನ್ನ ಬಂಧಿಸಿದ್ದಾರೆ. ಆರೋಪಿಯಿಂದ 77,600 ರೂಪಾಯಿ ಮೌಲ್ಯದ 772 ಗ್ರಾಂ ಗಾಂಜಾವನ್ನ ವಶಪಡಿಸಿಕೊಂಡಿದ್ದಾರೆ. ಇನ್ನು JC ನಗರ್ ಪೊಲೀಸರು MDMA ಮಾರುತ್ತಿದ್ದ ವಿದೇಶಿ ಪ್ರಜೆಯನ್ನ ಬಂಧಿಸಿದ್ದಾರೆ. ಆತನಿಂದ 1.35 ಲಕ್ಷ ರೂಪಾಯಿ ಮೌಲ್ಯದ 21 ಗ್ರಾಂನಷ್ಟು MDMA ಅನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಮಾತ್ರವಲ್ಲ, ಇದೀಗ ಬಿಜೆಪಿಯಲ್ಲೂ ಕೂಡ ಬಣ ರಾಜಕೀಯ ಗರಿಗೆದರಿದೆ. ಕಮಲ ಪಡೆಯ ಒಂದು ತಂಡ ದೆಹಲಿಯಲ್ಲಿ ಮೊಕ್ಕಂ ಹೂಡಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ. ಈ ನಡುವೆ BS ಯಡಿಯೂರಪ್ಪ ಕೂಡ ದೆಹಲಿಗೆ ಹಾರಿರೋದು ಕುತೂಹಲವನ್ನು ಮೂಡಿಸಿದೆ. ಭಿನ್ನಮತದ ಬೈಗುದೀಗ ಬಿಜೆಪಿಯಲ್ಲಿ ಕೂಡ ಬೇಯುತ್ತಿದೆ. ಇದರ ಹಿನ್ನೆಲೆ ದೆಹಲಿಗೆ ಹಾರಿದ್ದಾರೆ ಮಾಜಿ CM BS ಯಡಿಯೂರಪ್ಪ. ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿದೆ ಕಮಲ ಪಡೆಯ ಒಂದು ಟೀಮ್. ಇನ್ನು ಭಿನ್ನಮತದ ಬೇಗುದೀಗ ಬಿಜೆಪಿ ಮನೆಯಲ್ಲೂ ಕೂಡ ಬೇಯಲಿಕ್ಕೆ ಸ್ಟಾರ್ಟ್ ಆಗಿದೆ. ರೆಬಲ್ಸ್ ದೂರಿನ ಬೆನ್ನಲ್ಲೇ ರಾಜ್ಯ ಹುಲಿ ರಾಷ್ಟ್ರ ರಾಜಧಾನಿಗೆ ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ದೆಹಲಿಯ ಕದ ತಟ್ಟಿತ್ತು. ಹಾಗೆ ಬಿಜೆಪಿಯ ಬದಲಾವಣೆಯ ಬಿರುಗಾಳಿ ಕೂಡ ಬಿಜೆಪಿ ವರಿಷ್ಠರ ಅಂಗಳಕ್ಕೆ ಬಿದ್ದಿದೆ. ತಂಡವಾಗಿ ದೆಹಲಿಗೆ ತೆರಳಿದ ರೆಬಲ್ಸ್ ನಾಯಕರನ್ನ ಭೇಟಿ ಮಾಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಇಷ್ಟು ಮಾತ್ರವಲ್ಲ, ತಮಗೆ ಯಾರ ವಿರುದ್ಧ ಅಸಮಾಧಾನ ಇದೋ ಅಂಥವರ ವಿರುದ್ಧ ಸರಣಿ ದೂರು ಕೊಟ್ಟು ತಕ್ಕ ಶಾಸ್ತ್ರಿ ಮಾಡುವಂತೆ ಮನವಿಯನ್ನ ಮಾಡಿದೆ. ಈ ನಡುವೆ ಅಚ್ಚರಿ ಬೆಳವಣಿಗೆ ಎಂಬಂತೆ ಮಾಜಿ CM ಯಡಿಯೂರಪ್ಪ ದೆಹಲಿಗೆ ಹಾರಿದ್ದು ರಾಜ್ಯಾಧ್ಯಕ್ಷರಾಗಿ ತಮ್ಮ ಪುತ್ರರನ್ನೇ ಮುಂದುವರಿಸಬೇಕು ಎಂಬ ಮನವಿ ಮಾಡಲು ಬಂದ್ರ ಗೊತ್ತಿಲ್ಲ. ಆದರೆ ಒಟ್ಟಿನಲ್ಲಿ ರೆಬಲ್ಸ್ ದೂರಿನ ಬೆನ್ನಲ್ಲೇ ರಾಜ್ಯ ಹುಲಿ ರಾಷ್ಟ್ರ ರಾಜಧಾನಿಗೆ ತೆರಳಿರೋದು ಹಲವು ಕುತೂಹಲಗಳಿಗೆ ಕಾರಣವಾಗಿದೆ. ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ಘಾಟ್ ಬೋರಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೇವಾ ನಗರ ಗ್ರಾಮದಲ್ಲಿ ಶಾಸಕರ ಅನುದಾನದಡಿಯಲ್ಲಿ ನಿರ್ಮಾಣವಾಗುತ್ತಿರುವ 20 ಲಕ್ಷ ರೂಪಾಯಿ ವೆಚ್ಚದ CC ರಸ್ತೆ ಕಾಮಗಾರಿಗೆ ಇಂದು ಕ್ಷೇತ್ರದ ಶಾಸಕ ಡಾಕ್ಟರ್ ಸಿದ್ದಲಿಂಗಪ್ಪ ಪಾಟೀಲ್ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಇದೇ ವೇಳೆ ಮಾತನಾಡಿದಂತ ಶಾಸಕ ಪಾಟೀಲ್, ಈಗಾಗಲೇ ಪ್ರಸ್ತುತ ಸಾಲಿನಲ್ಲಿ 4 ಹೈಮಾಸ್ಕ್ ದೀಪಗಳನ್ನು ಒದಗಿಸಲಾಗಿದ್ದು ಹಂತ ಹಂತವಾಗಿ ತಾಂಡಾದ ಅಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಭರವಸೆಯನ್ನು ನೀಡಿದರು ಮತ್ತು ಕಾಮಗಾರಿಯನ್ನು ಆದಷ್ಟು ಶೀಘ್ರದಲ್ಲಿ ಮುಗಿಸಿ ಸಾರ್ವಜನಿಕರಿಗೆ ಗುಣಮಟ್ಟದ ರಸ್ತೆ ಒದಗಿಸಲು ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೂಡ ನೀಡಿದರು. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ರಾತ್ರಿಯ ನ್ಯೂಸ್ ಬುಲೆಟಿನ್ನಲ್ಲಿ.